ಇನ್ನು ದಚ್ಚು ರಚ್ಚು ಮೊದಲ ಸಿನಿಮಾದಲ್ಲಿ ಅಭಿನಯ ಮಾಡಿದ ಬಳಿಕ ಇಬ್ಬರ ಸ್ನೇಹ ಎಲ್ರಿಗೂ ಕೂಡ ಗೊತ್ತು. ಇನ್ನು ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ಬಳಿಕ ಮೊದಲ ಬಾರಿ ಪರಪ್ಪನ ಅಗ್ರಹಾರಕ್ಕೆ ರಚಿತಾ ರಾಮ್ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ರಾಯರ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ದರ್ಶನ್ಗಾಗಿ ಬ್ಯಾಗ್ನಲ್ಲಿ ಹಣ್ಣು ತಿಂಡಿಗಳನ್ನು ಕೂಡ ರಚ್ಚು ತಂದು ಕೊಟ್ಟಿದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ನ ಸ್ಥಿತಿಯನ್ನ ನೋಡಿ ಜೈಲಿನಲ್ಲಿ ಬುಲ್ಬುಲ್ ಕಣ್ಣೀರು ಕೂಡ ಹಾಕಿದಾರಂತೆ. ರಚಿತಾ ರಾಮ್ ಕಣ್ಣೀರು ಹಾಕ್ತಾ ಇದ್ದಂತೆ ನಟ ದರ್ಶನ್ ಅವರು ಕೂಡ ಮೌನಕ್ಕೆ ಜಾರಿದ್ರು. ಇನ್ನು ದರ್ಶನ್ ಅವರ ಆಪ್ತ ಸಚ್ಚಿದಾನಂದ ಜೊತೆಯಲ್ಲಿ ಬಂದು ಭೇಟಿಯಾಗಿದ್ದಾರೆ. ಹಲವಾರು ದಿನಗಳ ಬಳಿಕ ದರ್ಶನ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಅವರ ಆಪ್ತ ಸಚ್ಚಿದಾನಂದ ಜೊತೆಗೆ ಬಂದಂತಹ ರಚಿತಾ ರಾಮ್ ದರ್ಶನ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸಚ್ಚಿದಾನಂದ ರಚಿತಾ ರಾಮ್ ಜೊತೆಯಲ್ಲಿ ದರ್ಶನ್ ಭಾವುಕ ಮಾತುಗಳನ್ನು ಕೂಡ ಆಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ದರ್ಶನ್ ರವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ದರ್ಶನ್ನ ಆರೋಗ್ಯ ಸ್ಥಿತಿ, ಅದೇ ರೀತಿಯಾಗಿ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ದರ್ಶನ್ಗೂ ಈಗ ಜೈಲಿನಲ್ಲಿ ಇರುವಂತಹ ದರ್ಶನ್ಗೂ ಅಜಗಜಾಂತರ ವ್ಯತ್ಯಾಸ, ಆ ವ್ಯತ್ಯಾಸವನ್ನು ಮನಗಂಡು ಕಣ್ಣೀರಿಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಪರಪ್ಪನ ಅಗ್ರಹಾರ ಜೈಲಕ್ಕೆ ರಾಯರ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ದರ್ಶನ್ಗಾಗಿ ಬ್ಯಾಗ್ನಲ್ಲಿ ಹಣ್ಣು ತಿಂಡಿಗಳನ್ನು ಕೂಡ ರಚಿತಾ ರಾಮ್ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಭಾವುಕ ಮಾತುಗಳನ್ನು ಆಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ನಟ ದರ್ಶನ್ನ ಸ್ಥಿತಿಗತಿಯನ್ನು ನೋಡಿ ಬುಲ್ಬುಲ್ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದಾರೆ. ರಚಿತಾ ರಾಮ್ ಕಣ್ಣೀರು ಹಾಕ್ತಾ ಇದ್ದಂತೆ ನಟ ದರ್ಶನ್ ಕೂಡ ಒಂದು ಕ್ಷಣ ಮೌನಕ್ಕೆ ಜಾರಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ದರ್ಶನ್ ಜೈಲು ಪಾಲಾಗಿ ಸರಿಸುಮಾರು 2 ತಿಂಗಳಾಗ್ತಾ ಬಂತು. ಈ ನಡುವೆ ರಚಿತಾ ರಾಮ್ ಯಾವಾಗ ಜೈಲಿಗೆ ಭೇಟಿ ಕೊಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಕೇಳಿಬರ್ತಾ ಇತ್ತು. ಇನ್ನು ರಚಿತಾ ರಾಮ್ ರಾಯರ ಪ್ರಸಾದವನ್ನು ತೆಗೆದುಕೊಂಡು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ತೆರಳಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ರಾಯರ ಪ್ರಸಾದದೊಂದಿಗೆ ತೆರಳಿದಂತಹ ರಚಿತಾ ರಾಮ್ ದರ್ಶನ್ ಸ್ಥಿತಿಯನ್ನು ಕಂಡು ಮಮ್ಮಲ ಮರಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬ್ಯಾಗ್ನಲ್ಲಿ ಹಣ್ಣು ತಿಂಡಿಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನಿದೇ ಸಂದರ್ಭದಲ್ಲಿ ದರ್ಶನ್ ಸ್ಥಿತಿಗತಿಯನ್ನು ನೋಡಿ ರಚಿತಾ ರಾಮ್ ಕಣ್ಣೀರು ಹಾಕ್ತಾ ಇದ್ದಂತೆ ದರ್ಶನ್ ಕೂಡ ಭಾವುಕರಾಗಿ ಮೌನಕ್ಕೆ ಜಾರಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರ ಆಪ್ತ ಸಚ್ಚಿದಾನಂದ ಅದೇ ರೀತಿಯಾಗಿ ರಚಿತಾ ರಾಮ್ ಜೊತೆಯಲ್ಲಿ ಬಹಳಷ್ಟು ಭಾವುಕರಾಗಿ ದರ್ಶನ್ ಅವರು ಕೂಡ ಮಾತನಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ದಚ್ಚು ರಚ್ಚು ಸ್ನೇಹ ಈಗಿನಿಂದಲ್ಲ, ಯಾವಾಗ ಮೊದಲ ಸಿನಿಮಾದಲ್ಲಿ ಇಬ್ಬರು ಕೂಡ ನಟನೆ ಮಾಡಿದ್ರು, ಅಂಬರೀಷ್ ಸಿನಿಮಾದಲ್ಲಿ ನಟನೆ ಮಾಡಿದ ಬಳಿಕ ಇಬ್ಬರ ನಡುವೆ ಗಾಢವಾಗಿರುವಂತಹ ಸ್ನೇಹ ಕೂಡ ಇತ್ತು. ಇನ್ನು ದಚ್ಚು ರಚ್ಚು ಸ್ನೇಹ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದೇ. ಈ ನಡುವೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಪಾಲಾದರು. 2 ತಿಂಗಳಾಗ್ತಾ ಬಂತು. ಈ ನಡುವೆ ಈಗ ರಚಿತಾ ರಾಮ್ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಂತಹ ರಚಿತಾ ರಾಮ್ ದರ್ಶನ್ರ ಒಂದು ಸ್ಥಿತಿಯನ್ನು ಕಂಡು ಮಮ್ಮಲ ಮರಗಿದ್ರು, ಅದೇ ರೀತಿಯಾಗಿ ಕಣ್ಣೀರು ಹಾಕಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಭಾವುಕರಾಗಿ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ, ಮಾತನಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. Gracias.